ग्लानिर्भवति भारत अद्भुतार्थाय धर्मस्य धर्म संस्थापनार्थाय संभवामि युगे ಇದೇನಪ್ಪ ಕಳ್ಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಾಸ ಹೆಚ್ಚಾದಾಗ, ನಮ್ಮಂತ ಕಳ್ಳಧನಿಕರ ಕಾರಸ್ಥಾನ ಹೆಚ್ಚಾದಾಗ, ನಮ್ಮಂತ ಕಳ್ಳಧನಿಕರನ್ನು ಮಟ್ಟ ಹಾಕ್ಲಿಕ್ಕ ಆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬರ್ತಾನಂತ. ಇದು ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಬಡಿಯೋರ ಕಲಿಯುಗ. ಇಂತಾದ್ರಾಗ ಆ ದೇವರು ಬರೋದಂದ್ರೇನು, ನಮ್ಮಂತ ಕಳ್ಳಧನಿಕರನ್ನು ಮಟ್ಟ ಹಾಕೋದಂದ್ರೇನು ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಭವತಿ ಭಿಕ್ಷಾಂತಿ ಅಂತ ನಿಮ್ಮ ಮನೆ ಮುಂದೆ ನಿಂತು ಭಿಕ್ಷೆ ಬೇಡ್ತೇವೆ. ತಿನ್ನಾಕ ಕೂಳಿಲ್ಲಂತಲ್ಲ, ನಿಮ್ಮಲ್ಲಿರೋ ಒಂದೇ ಒಂದು ಪವಿತ್ರವಾದ ಹೊಟ್ಟೆನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳನ್ನ ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ, ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಯಾಕ ಕಂಡ ಕೊಡ್ತೀವಿ, ಪ್ರಸಂಗದಿದ್ರೆ ಮನಕೊಳಕ್ ಹೆಣ್ಣು ಕೊಡ್ತೀವಿ. ಆಮೇಲೆ ಒಂದರ ಎರಡರ 5 ವರ್ಷ ಹೋಗ್ತೀವಿ, ಹಾಕಬೇಕು. ಇದು ನಮ್ಮಂತ ರಾಜಕರ್ಕರ ಹಾಕೋ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗೋ ನಮ್ಮಂತವ್ರು ಬಿಡಲ್ಲ, ಅರ್ಥ ಆದ್ರೂ ನೀವು ಪಕ್ಕದವ್ರಿಗೆ ಹೇಳಲ್ಲ, ಯಾಕಂದ್ರೆ ನೀವು ಬೀಜಿ.